പുഴയിലൂടെയോ തോട്ടിലൂടെയോ ഒഴുകി വരുന്ന തേങ്ങ എടുക്കുന്നതിന്റെ ഇസ്ലാമിക വിധി എന്ത്? ഉടമസ്ഥൻ ചോദിച്ചു വരില്ല എന്നുറപ്പുള്ള ഒറ്റപ്പെട്ട ഒന്നോ രണ്ടോ തേങ്ങകൾ നമുക്ക് എടുക്കാവുന്നതാണ്. എന്നാൽ ഒരുപാട് തേങ്ങകൾ ഒഴുകി വരുമ്പോൾ അത് ശേഖരിച്ച് വിൽക്കുന്നതിന് മുൻപ് പള്ളിയിലോ അങ്ങാടിയിലോ അല്ലെങ്കിൽ പൊതുസ്ഥലത്തോ വെച്ച് സമൂഹത്തിന് മുമ്പാകെ അത് പ്രദർശിപ്പിക്കണം. ഇനി വാട്സപ്പ് ഗ്രൂപ്പുകളിലായാലും പ്രശ്നമല്ല. കാരണം അതെല്ലാം ഒരു പക്ഷേ ഒരു തോട്ടത്തിൽ നിന്നോ അല്ലെങ്കിൽ ഒരു ഗോഡൌണിൽ നിന്നോ ആയിരിക്കാമെന്നത്. അഥവാ ഒരു സാധ്യതയെങ്കിലും ഉണ്ട് ഉടമസ്ഥൻ തിരിച്ചു ചോദിച്ചു വരാൻ. എന്നിട്ടും ഒരു പ്രതികരണവും ലഭിച്ചിട്ടില്ലെങ്കിൽ നമുക്ക് വിൽക്കാവുന്നതാണ്. ആ പണം നമുക്ക് എടുക്കാമെങ്കിലും ഏറ്റവും നല്ലത് പാവങ്ങൾക്ക് ദാനം ചെയ്യലാണ്. നിങ്ങൾ ഇതെന്ത് തേങ്ങ ഈ പറയണേ? അല്ല ഉസ്താദ്, ഈ തേങ്ങ പറഞ്ഞോണ്ടോ ഞാൻ ഈ പറമ്പിലെ തേങ്ങയാണെന്ന് പറഞ്ഞിട്ട് തേങ്ങയിലെ പേര് എഴുതി വെച്ചിട്ടുണ്ടാവുക? അല്ലെങ്കിൽ തേങ്ങ സ്പെസിഫൈ ചെയ്യാൻ ഏതെങ്കിലും ഒരു സിമ്പിളോ അല്ലെങ്കിൽ ഏതെങ്കിലും കളർ എന്തെങ്കിലും ഉണ്ടാവോ ഉടമസ്ഥര് കണ്ടുപിടിക്കാൻ? തേങ്ങ പെറുക്കുന്നതിന് ഇസ്ലാമിക് വിധി എന്താ? നിങ്ങൾ ഇങ്ങനെ എന്തെല്ലോ പറയലല്ലേ? കുട്ടി ആ പോസ്റ്റ് ഒന്ന് ശ്രദ്ധിച്ച് വായിക്കണം കേട്ടാ. യുവതി ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಲಯಾಳಂನ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅದರಲ್ಲಿ ಒಬ್ಬ ಉಸ್ತಾದರು ಹರಿಯುವ ನದಿಯಲ್ಲಿ ತೇಲಿ ಬರುವ ತೆಂಗಿನಕಾಯಿಯನ್ನು ತಗಲಬಹುದಾ ಅನ್ನುವುದಕ್ಕೆ ಇಸ್ಲಾಮಿಕ್ ನಿಯಮವನ್ನು ವಿವರಿಸುತ್ತಾರೆ. ಉಸ್ತಾದರು ಹೇಳಿದ ನಿಯಮ ಹೀಗಿದೆ: ನದಿಯಲ್ಲಿ ತೇಲಿ ಬರುವ ಒಂದೆರಡು ತೆಂಗಿನಕಾಯಿಗಳನ್ನು ಮಾಲೀಕರು ಹುಡುಕಿಕೊಂಡು ಬರಲ್ಲ ಎಂಬ ಖಾತ್ರಿ ಇದ್ದರೆ ತಗಲಬಹುದು. ಆದರೆ ನೂರಾರು ತೆಂಗಿನಕಾಯಿಗಳು ತೇಲಿ ಬಂದರೆ ಅದನ್ನು ಮಾರಿ ದುಡ್ಡು ಮಾಡಿಕೊಳ್ಳುವ ಮುನ್ನ ಸಾರ್ವಜನಿಕವಾಗಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ತಿಳಿಸಬೇಕು. ಏಕೆಂದರೆ ಅದು ಯಾರದ್ದೋ ತೋಟದ ಅಥವಾ ಗೋಡನ್ನ ನಷ್ಟವಾಗಿರಬಹುದು. ಮಾಲೀಕರು ಸಿಗದೇ ಇದ್ದರೆ ಮಾತ್ರ ಮಾರಬಹುದು. ಆದರೆ ಆ ಹಣವನ್ನು ಸ್ವಂತಕ್ಕೆ ಬಳಸದೆ ಬಡವರಿಗೆ ದಾನ ಮಾಡುವುದೇ ಶ್ರೇಷ್ಠ. ಆದರೆ ಇದನ್ನು ಕೇಳಿದ ಈ ಮಹಿಳೆ ನಗುತ್ತಾ ವ್ಯಂಗ್ಯವಾಗಿ ಹೀಗೆ ಹೇಳುತ್ತಾರೆ. ಆ ಮಹಿಳೆ ಆಡಿದ ಮಾತು ನೋಡಿ, ಅಲ್ಲ ಉಸ್ತಾದರೆ, ತೆಂಗಿನಕಾಯಿ ಮೇಲೆ ಏನಾದರೂ ಮಾಲೀಕರ ಹೆಸರು ಬರೆದಿಡಲು ಸಾಧ್ಯವಾ? ಅಥವಾ ಗುರುತಿಸಲು ಯಾವುದಾದರೂ ಚಿಹ್ನೆ ಅಥವಾ ಬಣ್ಣ ಬಳಿದಿರುತ್ತಾರೆ? ನೀವು ಎಂತೆಂಥ ನಿಯಮಗಳನ್ನು ಹೇಳುತ್ತೀರಲ್ಲ. ಆಕೆಗೆ ಇದು ಬರೀ ತೆಂಗಿನಕಾಯಿ ತಮಾಷೆಯಾಗಿ ಕಂಡಿರಬಹುದು. ಆದರೆ ಇಸ್ಲಾಂ ಈ ಮಟ್ಟಕ್ಕೆ ಸೂಕ್ಷ್ಮ ನಿಯಮವನ್ನು ಏಕೆ ಮಾಡಿದೆ? ಇದರ ಹಿಂದಿರುವ ಅದ್ಭುತ ಜ್ಞಾನ ಮತ್ತು ಸಾಮಾಜಿಕ ನ್ಯಾಯ ಏನು ಅನ್ನುವುದನ್ನು ಅರ್ಥವಾದರೆ ಜಗತ್ತಿನ ಯಾವುದೇ ಪ್ರಬುದ್ಧ ವ್ಯಕ್ತಿಯು ಇಸ್ಲಾಮಿನ ಈ ಸಿದ್ಧಾಂತಕ್ಕೆ ಸೆಲ್ಯೂಟ್ ಹೊಡೆಯುತ್ತಾನೆ. ಬನ್ನಿ, ಆಕೆಯ ಈ ಅಜ್ಞಾನದ ವಿಮರ್ಶನೆಗೆ ಪ್ರಭಾವಶಾಲಿ ಉದಾಹರಣೆಗಳಿಂದ ಉತ್ತರವನ್ನು ನೀಡೋಣ. ವಸ್ತುವಿನ ಮೌಲ್ಯವಲ್ಲ, ನಿಯ್ಯತ್ತು ಮತ್ತು ಪ್ರಾಮಾಣಿಕತೆ ಮುಖ್ಯ. ಆಕೆಯೇ ಕೇಳುತ್ತಾಳೆ, ತೆಂಗಿನಕಾಯಿಗೆ ಹೆಸರು ಇರುತ್ತದಾ ಅಂತ. ಇಲ್ಲಿ ವಿಷಯ ತೆಂಗಿನಕಾಯಿಯ ರೂಪ ಅಥವಾ ಹೆಸರಿನದ್ದಲ್ಲ, ಮಾನವನ ಬುದ್ಧಿ ಮತ್ತು ಪ್ರಾಮಾಣಿಕೆಯದ್ದು. ಇಸ್ಲಾಂ ಕಲಿಸಿಕೊಡುವುದು ಏನೆಂದರೆ, ಅನ್ಯರ ಹಕ್ಕು ನಮಗೆ ಹಲಾಲ್, ಅಧಿಕೃತವಲ್ಲ. ಅದು ಉಚಿತವಾಗಿ ಸಿಕ್ಕರೂ ಸರಿ, ಹರಿಯುವ ನೀರಿನಲ್ಲಿ ಸಿಕ್ಕರೂ ಸರಿ. ಇನ್ನೊಬ್ಬರ ಕಷ್ಟದ ಮೇಲೆ ತಾನು ಲಾಭ ಮಾಡಿಕೊಳ್ಳುವುದು ಸ್ವಾರ್ಥ. ಇಸ್ಲಾಂ ಮನುಷ್ಯನಲ್ಲಿರುವ ಆ ಸ್ವಾರ್ಥದ ರಾಕ್ಷಸನನ್ನು ಕೊಲ್ಲುತ್ತದೆ. ಒಂದು ದೊಡ್ಡ ಪ್ರವಾಹ ಅಥವಾ ಚಂಡಮಾರುತ ಬಂದಾಗ ನದಿಯ ದಂಡೆಯಲ್ಲಿದ್ದ ದೊಡ್ಡ ಧಾನ್ಯದ ಗೋದಾಮುಗಳು ಅಥವಾ ಇನ್ಯಾವುದೇ ವಸ್ತುಗಳು ಕೊಚ್ಚಿ ಹೋಗುತ್ತವೆ. ನೂರಾರು ಮೂಟೆ ಅಕ್ಕಿ, ಗೋಧಿ ಅಥವಾ ಸಾವಿರಾರು ತೆಂಗಿನಕಾಯಿಗಳು ನದಿಯಲ್ಲಿ ತೇಲಿ ಬರುತ್ತದೆ. ಕೆಲ ಭಾಗದಲ್ಲಿ ನಿಂತುಕೊಂಡವನು, ನನಗಿದು ನೀರಿನಲ್ಲಿ ಸಿಕ್ಕಿತ್ತು, ಇದು ಧರ್ಮಕ್ಕೆ ಸಿಕ್ಕಿತ್ತು ಎಂದು ಅದನ್ನು ಮಾರಿ ತಾನು ಕೋಟ್ಯಾಧಿಪತಿಯಾಗಲು ನೋಡಿದರೆ ಅದು ಮನುಷ್ಯತ್ವವೇ? ಪ್ರವಾಹದಲ್ಲಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡು ಬೀದಿಗೆ ಬಿದ್ದ ಆ ಮಾಲೀಕನ ಕಣ್ಣೀರಿನ ಮೇಲೆ ತನ್ನ ಆಸ್ತಿ ಕಟ್ಟುವುದು ಅತ್ಯಂತ ದೊಡ್ಡ ಅಪರಾಧ. ಮಾಲೀಕನನ್ನು ಹುಡುಕುವ ಪ್ರಯತ್ನ ಮಾಡು, ಸಿಗದಿದ್ದರೆ ಅದನ್ನು ಹಸಿದ ಬಡವರಿಗೆ ಹಂಚು ಎಂದು ಇಸ್ಲಾಂ ಹೇಳುತ್ತದೆ. ಸಮುದ್ರದಲ್ಲಿ ಕಂಟೈನರ್ ಹಡಗೊಂದು ಅಪಘಾತಕ್ಕೀಡಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಅಥವಾ ವಸ್ತುಗಳು ಇರುವ ಕಂಟೈನರ್ಗಳು ದಡಕ್ಕೆ ತೇಲಿ ಬರುತ್ತದೆ. ಆ ವಸ್ತುಗಳ ಮೇಲೆ ವೈಯಕ್ತಿಕವಾಗಿ ಯಾವ ಹೆಸರು ಬರೆದಿರುವುದಿಲ್ಲ. ಹಾಗಂತ ದಡದಲ್ಲಿರುವ ಜನರು ಅದನ್ನು
ದೋಚಿ ಮನೆಗೆ ಒಯ್ಯುವುದು ಕಾನೂನು ಬಾಹಿರ ಮತ್ತು ಅನೈತಿಕ. ಅಲ್ಲಿಯೂ ಅನ್ವಯವಾಗುವುದು ಇದೇ ನಿಯಮ. ಅದು ನಿಮ್ಮ ಶ್ರಮದ ಫಲವಲ್ಲ, ಯಾರದ್ದೋ ನಷ್ಟ. ಅದನ್ನು ತಕ್ಷಣ ಸ್ವಂತಕ್ಕೆ ಬಳಸುವುದು ಕಳವಿಗೆ ಸಮ. ಇಂದಿನ ಡಿಜಿಟಲ್ ಯುಗದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅಥವಾ UPIನ ತಾಂತ್ರಿಕ ದೋಷದಿಂದ ನಿಮ್ಮ ಖಾತೆಗೆ ದಿಢೀರನೆ 10 ಲಕ್ಷ ರೂಪಾಯಿ ಬಂದು ಬೀಳುತ್ತದೆ ಎಂದಿಟ್ಟುಕೊಳ್ಳಿ. ಆ ಹಣದ ನೋಟುಗಳ ಮೇಲೆ ಯಾರ ಹೆಸರು ಇರುವುದಿಲ್ಲ. ನನ್ನ ಅಕೌಂಟಿಗೆ ಬಂದಿದೆ, ಹೆಸರಿಲ್ಲ ಎಂದು ಅದನ್ನು ನೀವು ಖರ್ಚು ಮಾಡಿದರೆ ಬ್ಯಾಂಕ್ ನಿಮ್ಮ ಮೇಲೆ ಕೇಸ್ ಹಾಕುತ್ತದೆ. ಇಸ್ಲಾಂ 1400 ವರ್ಷಗಳ ಹಿಂದೆ ಈ ಅಜ್ಞಾತ ಮೂಲದ ಹಣ ವಸ್ತುಗಳನ್ನು ಬಳಸಬಾರದು ಎಂಬ ಸೂಕ್ಷ್ಮ ಆರ್ಥಿಕ ನಿಯಮವನ್ನು ಜಾರಿಗೆ ತಂದಿದೆ. ನೀವು ರಸ್ತೆಯಲ್ಲಿ ಒಂದು ಪೆನ್ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ ಕಾಣುತ್ತೀರಿ. ಅದರಲ್ಲಿ ಯಾರೋ ಕಷ್ಟಪಟ್ಟು ತಯಾರಿಸಿದ ಸಾಫ್ಟ್ವೇರ್ ಅಥವಾ ಕೋಡಿಂಗ್ ಇರುತ್ತದೆ. ಅದರ ಮೇಲೆ ಯಾವುದೇ ಮಾಲೀಕರ ಹೆಸರು ಬರೆದಿರುವುದಿಲ್ಲ. ಹೆಸರಿಲ್ಲವಲ್ಲ ಎಂದು ಅದನ್ನು ನಿಮ್ಮ ಹೆಸರಿಗೆ ಪೇಟೆಂಟ್ ಮಾಡಿಕೊಂಡು ಮಾರಾಟ ಮಾಡಿದರೆ ಅದು ಜ್ಞಾನದ ಕಳವು. ವಸ್ತುವಿನ ಮೇಲೆ ಹೆಸರು ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಅದರ ಹಿಂದೆ ಒಬ್ಬನ ಶ್ರಮವಿದೆ ಎಂಬುದನ್ನು ಗುರುತಿಸುವುದೇ ನೈಜ ಧರ್ಮ. ಮಲಪ್ರಮ್ನಲ್ಲಿ ನಡೆದ ನೈಜ ಘಟನೆ ನೋಡಿ. ಪೆಟ್ಟಿಗೆಯಲ್ಲಿ ಸಿಕ್ಕ 41 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಅನೀಸ್ ಎಂಬ ವ್ಯಕ್ತಿ ಸುರಕ್ಷಿತವಾಗಿ ಮರಳಿಸಿದ. ಆ ಚಿನ್ನದ ಮೇಲೂ ಹೆಸರಿರಲಿಲ್ಲ. ಇನ್ನು ಕಸದ ಬುಟ್ಟಿಯಲ್ಲೋ ಅಥವಾ ಜಮೀನಲ್ಲೋ ಸಿಗುವ ಯಾವುದೋ ಬೆಲೆ ಬಾಳುವ ವಸ್ತುಗಳು ನಮಗೆ ಸಿಕ್ಕಿದ್ದು ಎಂದು ನುಂಗಿ ಹಾಕಿದರೆ ಸಮಾಜಕ್ಕೆ ಅಥವಾ ಮಾಲೀಕರಿಗೆ ಒಪ್ಪಿಸುವ ಮಾನಸಿಕತೆಯನ್ನು ಮದ್ರಸಾ ಶಿಕ್ಷಣ ರೂಪಿಸುತ್ತದೆ. ಈ ವಿಡಿಯೋದಲ್ಲಿ ನಕ್ಕ ಮಹಿಳೆಗೆ ಇದು ಸಣ್ಣ ತೆಂಗಿನಕಾಯಿ ತಮಾಷೆಯಾಗಿ ಕಾಣಿಸಬಹುದು, ಆದರೆ ಆಳವಾಗಿ ಯೋಚಿಸಿ ಸಣ್ಣ ವಿಷಯದಲ್ಲೂ ಭ್ರಷ್ಟಾಚಾರಕ್ಕೆ ತಡೆ, ಸಣ್ಣ ತೆಂಗಿನಕಾಯಿ ವಿಷಯದಲ್ಲೂ ಅನ್ಯರ ಸೊತ್ತು ಬೇಡ ಎಂದು ಕಲಿಯುವ ಮಗು ನಾಳೆ ಬೆಳೆದು IAS ಅಧಿಕಾರಿಯೋ ರಾಜಕಾರಣಿಯೋ ಆದಾಗ ಕೋಟಿ ಲಂಚ ತಿನ್ನಲು ಆತನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಕಷ್ಟದಲ್ಲಿದ್ದವನ ವಸ್ತುವನ್ನು ಉಚಿತವಾಗಿ ಪಡೆದು ತಾನು ಮರೆಯುವುದನ್ನು ಇಸ್ಲಾಂ ತಡೆಯುತ್ತದೆ. ಮಾಲೀಕ ಸಿಗದಿದ್ದರೂ ಆ ಹಣದಿಂದ ತಾನು ಆಸ್ತಿ ಮಾಡಬಾರದು, ಅದನ್ನು ಬಡವರಿಗೆ ದಾನ ಮಾಡಬೇಕು ಎಂದು ಹೇಳುತ್ತದೆ. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಸಮಾಜದ ಬಡವರಿಗೆ ಅನುಕೂಲವಾಗಬೇಕು ಹೊರತು ಸ್ವಾರ್ಥಿಗೆ ಅಲ್ಲ. ಸ್ನೇಹಿತರೆ, ತೆಂಗಿನಕಾಯಿಗೆ ಹೆಸರು ಬರೆದಿರುತ್ತದ ಎಂದು ನಗೋದು ಅತ್ಯಂತ ಸುಲಭ, ಆದರೆ ಒಂದು ಸಣ್ಣ ವಸ್ತುವಿನ ವಿಷಯದಲ್ಲೂ ಇಷ್ಟೊಂದು ಉನ್ನತ ಮಟ್ಟದ ನ್ಯಾಯ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಕಲಿಸುವ ಸಿದ್ಧಾಂತ ಯಾವುದಾದರೂ ಇದ್ದರೆ ಅದು ಇಸ್ಲಾಂ. ತಮಾಷೆ ಮಾಡುವ ಮುನ್ನ ಅದರ ಹಿಂದಿರುವ ಅದ್ಭುತ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ಧರ್ಮವು ಕಲಿಸುವ ಈ ಉನ್ನತ ಸಂಸ್ಕಾರಕ್ಕೆ ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿಯು ಸೆಲ್ಯೂಟ್ ಹೊಡೆಯಲೇಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಗರಿಷ್ಠ ಶೇರ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.